ಸರಿ ಅಂತ ಹೇಳಿದ ಹುಡುಗಿ ಅವನ ಕುತ್ತಿಗೆಯನ್ನು ಅಪ್ಪಿ ಕುಳಿತಳು. ಇದಕ್ಕಿಂತ ಅದೇ ಪರವಾಗಿರಲಿಲ್ಲ ಅಳುಮುಂಜಿ, ಈ ರೀತಿ ಬೇಡ, ಹಾಗೆ ಕುಳಿತುಕೋ ಎಂದು ಹೇಳಿದ ಹುಡುಗ. ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ರೆ. ಇಷ್ಟು ದಿನ ನೀವು ನೋಡ್ತಿದ್ದ ಅಳುಮುಂಜಿನೇ ಬೇರೆ, ಆದರೆ ಈಗ ನೀವು ನೋಡೋ ಅನುನೇ ಬೇರೆ. ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ನಾನು ಯಾವ ಮಟ್ಟಕ್ಕಾದರೂ ಇಳಿಯಬಲ್ಲೆ. ನಿಮ್ಮನ್ನು ಹೀರೆಕಾಯಿಗೆ ಬಿಟ್ಕೊಡೋ ಮಾತೇ ಇಲ್ಲ. ಅದು ನೀವು ಕಪ್ಪು ಸುಂದರ ಎಂದು ತಿಳಿದ ಮೇಲೆ ಸಹ ಇಷ್ಟು ದಿನ ಹಳೆ ಮುದುಕಿಗೆ ಬೈತಿದ್ದೆ, ಆದರೆ ಈಗ ಮುದ್ದು ಮಾಡಬೇಕನ್ನಿಸ್ತಿದೆ ನನ್ನ ಹುಡುಗನನ್ನು ನನಗೆ ಹುಡುಕೊಟ್ಟಿರೋದಕ್ಕೆ. ಅಮ್ಮ, ನಿನ್ನ ಹಳ್ಳಿಯ ಸಿಕ್ಕಾಯಿತು, ಇನ್ನು ಬಿಟ್ಕೊಡೋ ಮಾತೇ ಇಲ್ಲ. ಅದೇ ಸರ್, ನೀವು ನನಗಾಗಿ ಮಾತ್ರವೇ ಎಂದು ಮತ್ತು ಗಟ್ಟಿಯಾಗಿ ಅಪ್ಕೊಂಡು ಕುಳಿತಳು ಹುಡುಗಿ. ಇವತ್ತು ಅಳುಮುಂಜಿಗೆ ಏನಾಗಿದೆಯೋ ಏನೋ, ನಮ್ಮನ್ನು ಒಂದು ಗತಿ ಕಾಣಿಸ್ತಾಳೆ ಎಂದು ಯೋಚಿಸಿದ ಹುಡುಗ ಗಾಡಿ ವೇಗವನ್ನು ಹೆಚ್ಚು ಮಾಡಿದ. ಈ ಹುಡುಗಿ ಯಾಕೆ ಇವತ್ತು ಈ ರೀತಿ ಆಡ್ತಿದ್ದಾಳೆ, ನನಗೊಂದು ಹುಚ್ಚು ಹಿಡಿಯೋದು ಬಾಕಿ ಅಂದ್ಕೊಂಡು ಹುಡುಗ ಗಾಡಿ ವೇಗ ಜೋರು ಮಾಡಿದರೆ, ಇದಕ್ಕಾಯ್ತಿದ್ದ ಹುಡುಗಿ ಅವನನ್ನು ಮತ್ತು ಗಟ್ಟಿಯಾಗಿ ಅಪ್ಪಿ ಕುಳಿತಳು. ಈ ರೀತಿಯ ಜೀವನ ಪರ್ಯಂತ ನಿಮ್ಮ ಜೊತೆಯಲ್ಲಿ ಬರಬೇಕು ಎಂಬ ಆಸೆ ಆಗ್ತದೆ ಸರ್. ಎಷ್ಟು ಕೋಪ ಮಾಡ್ಕೊಳ್ತೀರಾ ಅಲ್ವಾ? ಕೋಪ ಮೂಗಿನ ತುದಿಯಲ್ಲೇ ಇರುತ್ತೆ, ಅದು ಒಳ್ಳೇದಲ್ಲ ಬಿಡು. ಇನ್ಮೇಲೆ ನನ್ನ ಜೊತೆ ಇರ್ತೀರಾ ಅಂತ ಗೊತ್ತಾ? ಕೋಪ ಕಡಿಮೆ ಮಾಡ್ಕೊಳ್ಬೇಕು, ಸರಿನಾ? ಅದು ಬಿಡಿ, ನೀವು ಕೋಪಿಷ್ಟ ಅನ್ನೋದು ನಂಗೆ ತಿಳಿದಿದೆ. ಆದರೆ ಈಗ ನಂಗೆ ಸಂಕಟ ಆಗ್ತಿರೋದು ನೀವು ಮದುವೆಗೆ ಒಪ್ಪಿರೋದನ್ನು ಕಂಡು. ಅದು ಹೇಗೆ ನಾನಿದ್ದು ಕೂಡ ನೀವು ಪ್ರಾಣಿನ ಮದುವೆ ಆಗಲು ಸಾಧ್ಯ? ಇಲ್ಲವೇ ಇಲ್ಲ, ಅದು ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಯಾಕೋ ನೀವು ತುಂಬ ಇಷ್ಟ ಆಗ್ತಿದ್ದೀರಾ ಹಿಟ್ಲರ್ ಕೇಳಿ. ಅಲ್ಲ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮನ್ನು ಬೈತಿದ್ದು ನಾನು, ನೀವು ನನ್ನನ್ನು ಕಾಪಾಡಿದ್ದು ಅಂತ ತಿಳಿದ ಮೇಲೆ ಯಾಕೋ ಬೈಯೋದಕ್ಕೆ ಮನಸ್ಸೇ ಬರ್ತಿಲ್ಲ. ಅಲ್ಲ, ನೀವೇ ಕಾಪಾಡೋದು ನನ್ನ ಬಳಿ ಯಾಕೆ ಹೇಳಿಲ್ಲ ನೀವೆಂದು? ಅದು ಅಲ್ಲದೆ ಆ ವೇಷ ಏನಾದರೂ ಇರಲಿ, ಅದೆಲ್ಲ ನನಗೆ ಯಾಕಲ್ವಾ? ನನಗೆ ನೀವು ಬೇಕಷ್ಟೇ ಅಂದ್ಕೊಳ್ತಿದ್ದೆ. ಯಾಕೆ ನೀವು ಸನಿಹ ಬಂದರೆ ನನ್ನ ಎದೆ ಬಡಿತ ಜೋರಾಗುತ್ತೆ ಎಂದು ಇವಾಗ ಅದಕ್ಕೆಲ್ಲ ಉತ್ತರ ಸಿಗುವಂತೆ ಕಾಣ್ತಿದೆ ಅಲ್ವಾ ಸರ್? ನಿಮ್ಗೆ ಹೇಗೆ ತಿಳಿಯೋದಕ್ಕೆ ಸಾಧ್ಯ? ಬಿಡಿ, ನಿಮಗೆ ಗೊತ್ತಿಲ್ಲ ಅಲ್ವಾ? ಇದೀಗಲೇ ನಿಮಗೆ ಹೇಳೋದಿಲ್ಲ. ಅಪ್ಪ, ನಿಮ್ಮ ಕಣ್ಣು ನೋಡಿದ್ರೆ ನನಗೆ ಭಯ ಆಗುತ್ತೆ. ಅಮ್ಮ, ಮಾರಮ್ಮ, ಪ್ಲೀಸ್ ಅಮ್ಮ, ಈ ಕೋಪಿಷ್ಟ ಹಿಟ್ಲರ್ ಕೇಳಿಯೇ ನನ್ನ ಗಂಡನ ಕೊಟ್ಬಿಡು. ಅದು ಬಿಟ್ಟು ಮತ್ತೇನು ಕೇಳೋದಿಲ್ಲ, ಸರಿನಾ ಎಂದು ತನ್ನ ಪಾಡಿಗೆ ತಾನು ಮನಸ್ಸಿನಲ್ಲಿ ಮಾತನಾಡ್ತಾ ಕುಳಿತಿದ್ಲು ಹುಡುಗಿ. ಇವತ್ತು ಅಳುಮುಂಜಿ ನನ್ನನ್ನು ಸಾಯಿಸ್ತಾಳಷ್ಟೇ ಎಂದು ಏನು ಹೇಳಿದೆ. ಬೇಗ ಹೋಗಿ ಗಾಡಿಯನ್ನು ದೇವಸ್ಥಾನದ ಮುಂದೆ ನಿಲ್ಲಿಸಿದ ಹುಡುಗ. ಅವಳು ಇನ್ನು ಹಿಡಿದು ಕುಳಿತಿರೋದನ್ನು ಕಂಡು ಯಾರಾದರೂ ನೋಡಿದ್ರೆ ಎಂದು ಸುತ್ತಮುತ್ತಲು ನೋಡಿ ಅಳುಮುಂಜಿ ಎಂದ. ಇಲ್ಲ, ಹುಡುಗಿ ಮಾತನಾಡಲೇ ಇಲ್ಲ. ಅಳುಮುಂಜಿ, ಈ ಬಾರಿ ತುಸು ಜೋರಾಗಿ ಹೇಳ್ದ ಹುಡುಗ. ಹಾಂ ಸರ್. ಬಾಯಲ್ಲಿ ಹೆಸರು ಕೇಳೋದಕ್ಕೆ ಇಷ್ಟು ಚಂದವಾಗಿ ಅನಿಸುತ್ತೆ ಅಲ್ವಾ? ನಾನು ಇಷ್ಟು ದಿನ ಗಮನಿಸೇ ಇರಲಿಲ್ಲ. ಅಯ್ಯೋ, ಪ್ರೀತಿ ಮಾಡಿದವರಿಗೆ ಹೀಗೆ ಅನಿಸುತ್ತೆ ಎಂದು ಓದಿದ್ದೆ, ಆದರೆ ಈಗ ನನಗೆ ಅನುಭವಕ್ಕೆ ಬರ್ತಿದೆ ಎಂದು ನಾಚಿದ್ಲು ಹುಡುಗಿ. ಹುಡುಗಿ, ಯಾಕೆ ಇವತ್ತು ಈ ರೀತಿ ಹುಚ್ಚುಚ್ಚಾಗಾಡ್ತಿದ್ದಾಳೆ? ಶ್ರುತಿ ಅಕ್ಕ ಅವಳಿಗೆ ತಲೆನೋವು ಎಂದು ಹೇಳ್ತಿದ್ರು. ಒಂದು ವೇಳೆ ತಲೆಗೇನಾದರೂ ಗೇಟ್ ಮಾಡಿಕೊಂಡು ಇವಳು ಸ್ಕ್ರೂ ಏನಾದರೂ ಲೂಸ್ ಆಗಿಬಿಟ್ಟಿದೆಯಾ ಹೇಗೆ? ಯಪ್ಪ ದೇವರೇ, ನನಗೆ ಇವಳಿಂದ ಬೇಗ ಕಾಪಾಡು ಅಂದ್ಕೊಂಡು ರೀ ಅನು ಎಂದು ಜೋರಾಗಿ ಕಿರ್ಚಿಬಿಟ್ಟ ಹುಡುಗ. ಅವನ ಧ್ವನಿಗೆ ಬೆಚ್ಚಿದ ಹುಡುಗಿ, ಯಾಕೆ ಸರ್ ಅಷ್ಟು ಜೋರಾಗಿ ಕೂಗಿದ್ದು ಎಂದು ಕೇಳಿದ್ಲು ಅವನನ್ನೇ ನೋಡ್ತಾ. ಇನ್ನೇನು ಮಾಡಲಿ ಹೇಳು? ಅವಾಗಿಂದ ಕರಿತಿದ್ದೀನಿ, ನಿನ್ನ ಕನಸಿನ ಲೋಕದಲ್ಲಿ ಮುಳುಗಿದ್ರೆ ಜೋರಾಗಿ ಕರೀದೆ, ಮೆಲ್ಲಗೆ ತಟ್ಟಿ ಎಬ್ಬಿಸ್ಬೇಕಿತ್ತಾ ಹಿಂದ ಅಸಹನೆಯಿಂದ. ಹೌದು ಮತ್ತೆ, ಅನು ಅನು ಎಂದು ನಿಧಾನವಾಗಿ ಎಬ್ಬಿಸ್ಬೇಕು. ಸಾರಿ ಕರಿಬೇಕಿತ್ತು. ಹಲೋ ಮೇಡಮ್, ನನಗೇನು ಜೋರಾಗಿ ಕರೆದು ಬಾಯಿ ನೋವು ಮಾಡ್ಕೊಳ್ಳೋದಕ್ಕೆ ಹುಚ್ಚು ಅಂದ್ಕೊಂಡಿದ್ದೀರಾ? ನಾನು ಮೊದಲು ನಿಧಾನ ಕರೆದಿದ್ದು, ಆದರೆ ನಿಮ್ಗೆ ಕೇಳಿಸ್ಲಿಲ್ಲ. ನಾನು ಕರ್ಮ ಎಂದ ಕೋಪದಿಂದ. ಅಯ್ಯೋ ಸರ್, ಅದ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಬಿಡಿ, ನಮ್ಮ ಮನೆಯಲ್ಲಿ ನನ್ನ ಅಮ್ಮ ನನ್ನನ್ನು ಹಾಗೆ ಎಬ್ಬಿಸ್ತಿದ್ರು, ಅದಕ್ಕೆ ಹೇಳಿದೆ ಅಷ್ಟೇ. ನನಗೆ ನೆನಪಾಗಲಿಲ್ಲ ಬಿಡಿ. ನೀವು ನನಗಷ್ಟು ಜೋರಾಗಿ ಹೊಡೆದವರು ಇವತ್ತು ನಿಧಾನವಾಗಿ ಕರೀತೀರಾ ಎಂದು ನಿಮ್ಮಿಂದ ಅಪೇಕ್ಷೆ ಮಾಡೋದು ಸಹ ತಪ್ಪೆ ಎಂದಳು ಗಾಡಿಯಿಂದ ಕೆಳಗೆ ಇಳಿದು ಮುಖ ಸಪ್ಪೆ ಮಾಡಿ. ದೇವ್ರೇ, ನಾನು ಯಾಕಾದರೂ ಇವಳಿಗೆ ಅನ್ನೋಷ್ಟು ಮಟ್ಟಿಗೆ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರೋ ಥರ ಹೇಳ್ತಿದ್ದಾಳೆ. ಏನಪ್ಪ ಮಾಡೋದು? ಇವಾಗೇನು ನಾನು ಒಬ್ಬನೇ ಇದ್ದೇನೆ, ಎಲ್ಲರ ಮುಂದೆ ಹೀಗೆ ಹೇಳಿಬಿಟ್ರೆ ನನ್ನ ಮರ್ಯಾದೆ ಅಷ್ಟೇ ಅಂದ್ಕೊಂಡು ಹುಡುಗ ಅಳುಮುಂಜಿ, ಇದೇ ಕೊನೆಯ ಬಾರಿ ಹೇಳ್ತಿರೋದು, ಇನ್ನೊಮ್ಮೆ ನಾನು ಹೊಡೆದಿರೋದನ್ನು ಹೇಳಬೇಡ ಎಂದ. ಯಾಕೆ ಸರ್ ಹೇಳಬಾರ್ದು? ನೀವೇ ತಾನೇ ನನಗೆ ಹೊಡೆದದ್ದು ಎಂದ್ಲು ಹುಡುಗಿ. ಆಯಿತು ತಾಯಿ, ನಾನೇ ನಿನಗೆ ಹೊಡೆದದ್ದು, ಅದಕ್ಕೆ ಸಾರಿ ಕೇಳಿದೆ ಅಲ್ವಾ? ಸಾರಿ ಕೇಳಿದ ಕೂಡಲೇ ಹೊಡೆದದ್ದು ಹೋಗ್ಬಿಡ್ತದ? ನನಗೆಷ್ಟು ನೋವಾಯಿತು, ಮತ್ತು ನನ್ನ ಕೆನ್ನೆ ತುಂಬ ಕೆಂಪಗಾಗಿತ್ತು ಗೊತ್ತಾ ಎಂದ್ಲು ಮುನಿಸ್ಸಿನಿಂದ. ಸರಿ, ಅದಕ್ಕೆ
ಈಗೇನು ಮಾಡಬೇಕು ಹೇಳು ಎಂದ ಅವಳ ಕಡೆ ನೋಡುತ್ತಾ. ಏನು ಹೇಳಿದ್ರು ಮಾಡ್ತೀರಾ ಎಂದು ಅನುಮಾನದಿಂದ ಮತ್ತೊಮ್ಮೆ ಪ್ರಶ್ನಿಸಿದ್ಲು ಹುಡುಗಿ. ಅವಳು ಏನು ಕೇಳೋದಕ್ಕೆ ಸಾಧ್ಯ ಎಂದುಕೊಂಡ ಹುಡುಗ ಸರಿ ಆಯ್ತು ಹೇಳು ಬೇಗ ಅದೇನು ಬೇಕು ಎಂದು ಕೇಳ್ದ. ಅದು ಅದು ಎಂದು ಹುಡುಗಿ ನಾಚಿಕೆಯಿಂದ ತಲೆ ತಗ್ಸಿದ್ಲು. ಅಳ್ಮುಂಜಿ ಯಾಕೆ ಈ ರೀತಿ ಆಡ್ತಿದ್ಯಾ ಅಂದವನಿಗೆ ಅವಳು ಏನು ಕೇಳ್ಬೋದು ಎಂಬ ಊಹೆ ಸಹ ಇರಲಿಲ್ಲ. ಸರ್ ಅದು ಆಮೇಲೆ ನೀವು ಕೊಡೋದಿಲ್ಲ ಅಂದ್ಬಿಟ್ರೆ ಎಂದ್ಲು. ಅಂಥದ್ದು ಏನು ಕೇಳ್ತೀಯ ತಾಯಿ, ನೀನು ಕೊಡ್ತೀನಿ ಬಿಡು ಪ್ರಾಮಿಸ್ ಎಂದ ಹುಡುಗ. ಪ್ರಾಮಿಸ್ ಮಾಡಿದ್ದೀರಾ, ಆಮೇಲೆ ಮಾತಿಗೆ ತಪ್ಪಾರ್ದು ಗೊತ್ತು ತಾನೇ ಎಂದು ಎಚ್ಚರಿಕೆ ನೀಡಿದ್ಲು ಹುಡುಗಿ. ಹಲೋ ಮ್ಯಾಡಮ್, ನಮ್ಮದು ಗೌಡ್ರ ವಂಶ, ಒಂದು ಬಾರಿ ಮಾತು ಕೊಟ್ಟರೆ ಮುಗೀತು, ಹಿಂದೆ ಸರಿಯೋ ಮಾತೇ ಇಲ್ಲ ಎಂದು ಹೇಳಿದವನಿಗೆ ಇವಳು ಯಾಕಿಷ್ಟೊಂದು ಪೀಟಿಕೆ ಆಗ್ತಿದ್ದಾಳೆ, ಏನು ಕೇಳ್ಬೋದು ಅಂಥದ್ದು ಅಂದ್ಕೊಂಡವನಿಗೆ ಮನದ ಮೂಲೆಯಲ್ಲಿ ಸ್ವಲ್ಪ ಭಯ ಆಗೋದಕ್ಕೆ ಶುರುವಾಯಿತು. ಇಷ್ಟು ಕಾಲ ಅವಳು ಏನು ತಿನ್ನೋದನ್ನು ವಸ್ತುವನ್ನು ಕೇಳ್ಬೋದು ಅಂದ್ಕೊಂಡವನಿಗೆ ಈಗ ಅವಳನ್ನ ನಾಚ್ಕೊಳ್ತಿರೋದು ಎಲ್ಲವನ್ನ ಕಂಡು, ಸರ್ ಅದು ಏನು ಬೇಡ, ನೀವು ಈ ಕೆನ್ನೆಗೆ ಅಲ್ವಾ ಹೊಡೆದಿದ್ದು, ಈ ಕೆನ್ನೆಗೆ ಒಂದು ಮುತ್ತು ಕೊಡಿ ಅಷ್ಟೇ ಸಾಕು ಎಂದು ನಗುತ್ತಾ. ಅವಳ ಮಾತನ್ನು ಕೇಳಿ ಏನೋ ಎಂದು ದೊಡ್ಡದಾಗಿ ಬಾಯ್ಬಿಟ್ಟ ಹುಡುಗ. ಸರ್ ಅದು ಏನು ಬೇಡ, ನೀವು ಈ ಕೆನ್ನೆಗಲ್ವ ಹೊಡೆದದ್ದು, ಈ ಕೆನ್ನೆಗೆ ಮುತ್ತು ಕೊಟ್ಬಿಡಿ ಅಷ್ಟೇ ಸಾಕು ಎಂದ್ಲು ನಗುತ್ತಾ. ಅವಳ ಮಾತನ್ನು ಕೇಳಿ ಏನು ಎಂದು ದೊಡ್ಡದಾಗಿ ಬಾಯ್ಬಿಟ್ಟ ಹುಡುಗ. ಅದೇ ಸರ್ ಮುತ್ತು ಎಂದಳು ಮತ್ತು ನಾಚುತ್ತಾ. ಯಾವ ಮುತ್ತು ಎಂದ ಹುಡುಗ. ನಿಗೆ ಇನ್ನೂ ಸಹ ನಂಬಿಕೆ ಬಂದಿರಲಿಲ್ಲ ಅವಳು ಕೇಳ್ತಾ ಇರೋದು. ಏನು ಸರ್ ನೀವೇನು ಚಿಕ್ಕ ಪಾಪುನಾ, ನಿಮಗೆ ಗೊತ್ತಿಲ್ವಾ ಯಾವ ಮುತ್ತು ಅಂತ ಎಂದು ಹುಸಿ ಮುನಿಸು ತೋರಿದ್ಲು. ಏಯ್ ಚೈಲ್ಡ್, ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ ನಿನಗೆ ಎಂದ. ಹ್ಞೂ ಗೊತ್ತು ಸರ್, ನಿಮ್ಮನ್ನು ಒಂದು ಮುತ್ತು ಕೊಡು ಅಂತ ಕೇಳ್ತಿದ್ದೀನಿ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀರಾ, ನಾನೇನು ನಿಮ್ಮನ್ನು ಮದುವೆ ಆಗು ಅಂತ ಕೇಳ್ತಿದ್ದೀನಾ ಎಂದ್ಲು ಅವನಿಗೆ ಜೋರು ಮಾಡಿ. ಏನೇ ಆಟ ಆಡ್ತಿದ್ಯಾ, ಏನು ಕೇಳ್ತಾ ಇದೀಯ ಎಂಬ ಪರಿಜ್ಞಾನ ಇದೆಯಾ ನಿನಗೆ ಎಂದು ಜೋರು ಮಾಡ್ದ. ಗೊತ್ತು, ಸುಮ್ಮನೆ ಇರೋ, ಏನು ಕೇಳಬಾರ್ದು ಕೇಳಿದೆ ಅನ್ನೋ ರೀತಿ ಆಡಬೇಡ, ಏನೋ ಒಂದು ಮುತ್ತು ಕೇಳಿದಷ್ಟೇ ಅದಕ್ಕೆ ಈ ರೀತಿ ಆಡಬೇಕಾ, ನೀನು ಅವಾಗಲೇ ಏನೇನೋ ಡೈಲಾಗ್ ಹೊಡೆದು ದೊಡ್ಡದಾಗಿ ನಮ್ಮದು ಗೌಡ್ರ ವಂಶ, ಕೊಟ್ಟ ಮಾತಿಗೆ ತಪ್ಪೋದಿಲ್ಲ, ಇಷ್ಟೇನಾ ನಿನ್ನ ಮಾತಿನ ಬೆಲೆ ಎಂದು ವ್ಯಂಗ್ಯವಾಡಿದ್ಲು ಹುಡುಗಿ. ಹಲೋ ಮೇಡಮ್, ಏನು ಮಾತಿನ ವರಸೆ ಬದಲಾಗ್ತಿದೆ, ಇಷ್ಟು ದಿನ ಸರ್ ಸರ್ ಎಂದು ಹೇಳ್ತಾ ಇದ್ದವಳು ಇವತ್ತು ನನಗೆ ಲೋ ಅಂತೀಯಾ, ಗೊತ್ತಿತ್ತು ಕಣೆ ನಿಮ್ಮ ಹುಡುಗಿರ ಬುದ್ಧಿ ಇಷ್ಟೇ ಎಂದು ಮುಖ ಒಂಥರ ಮಾಡಿ. ನಿಲ್ಸಯ್ಯ ಸಾಕು, ಏನು ಸುಮ್ಮನೆ ಇದ್ದಾಳು ಹುಡುಗಿ ಕೇಳಿಸ್ಕೊಳ್ತಾಳೆ ಅಂತ ಬಾಯಿಗೆ ಬಂದದ್ದು ಮಾತನಾಡ್ತಿದ್ಯಾ, ಏನು ಅಷ್ಟು ಕೇವಲ ಅಂತ ತಿಳ್ಕೊಂಡ್ಬಿಟ್ಯಾ ನನ್ನನ್ನು, ನಾನೇನು ಗತಿ ಇಲ್ಲದೆ ನಿನ್ನ ಬಳಿ ಕೆಲಸ ಮಾಡೋದಕ್ಕೇನೋ, ಮಕ್ಕಳಿಗೆ ಒಂದೆರಡು ಅಕ್ಷರ ಕಲಿಸೋ ಉದ್ದೇಶದಿಂದ ಬಂದಿರೋದು ಅಷ್ಟೇ, ಅದಕ್ಕೆ ನಾನು ನೋಡ್ತಾನೇ ಇದ್ದೀನಿ ಬಂದು ದಿನದಿಂದ ಜಾಸ್ತಿ ಆಡ್ತಾ ಇದ್ದೀಯಾ, ಏನು ಚೆನ್ನಾಗಿದ್ದೀನಿ ಎಂದು ಕೊಬ್ಬ, ಏನು ಹೇಳಿದೆ ಅಲ್ವಾ ನಿಮ್ಮ ಹುಡುಗಿಯರ ಬುದ್ಧಿ ಇಷ್ಟೇ ಎಂದು. ಎಷ್ಟು ಹುಡುಗಿಯರನ್ನ ನೋಡಿದೆ ಅಪ್ಪ ನೀನು ಎಂದು ವ್ಯಂಗ್ಯವಾಗಿ ಕೇಳಿದ್ಲು ಹುಡುಗಿ. ಅವಳ ಮಾತಿಗೆ ಕೋಪಿಸ್ಕೊಂಡು ಹುಡುಗ ಅಲ್ಲೇ, ಹುಡುಗಿ ಜಾಸ್ತಿ ಮಾತನಾಡ್ತಿದೀಯಾ ಅಂದ್ಕೊಂಡು ಇಷ್ಟು ದಿನ ಆದರೂ ಯಾಕೆ ನಿನ್ನ ನಿಜ ರೂಪನ ತೋರಿಸ್ತಿಲ್ಲ, ಇವತ್ತು ತೋರಿಸ್ಬಿಟ್ಟೆ ಬಿಡು ಎಂದ ಹುಡುಗ. ಹೌದು ಇನ್ನೇನು ಮಾಡೋದು, ನಿಮ್ಮಂಥ ಹುಡುಗರಿದ್ದ ಮೇಲೆ ನಾವು ಸಹ ಈ ರೀತಿ ಜೋರಾಗಿರಬೇಕು, ಅಳ್ತಾ ಇದ್ದರೆ ಅಳಿಸೋರೇ ಜಾಸ್ತಿ. ನನಗಿಷ್ಟು ದಿನ ನೀನು ಎಷ್ಟು ಅಂಗಿಸಿ ಮಾತನಾಡಿಲ್ಲ, ಅದು ಅಲ್ಲದೆ ನಾನು ಏನೇ ಮಾಡಿದ್ರು ತಪ್ಪು ಹುಡುಕ್ತಾ ನನಗೆ ಬೈತಿದ್ದೆ, ಪಾಪ ಹೋಗಲಿ ಅಂತ ಸುಮ್ಮನೆ ಇದ್ದರೆ ಜಾಸ್ತಿ ಆಯಿತು ನಿಂದು ಎಂದ್ಲು ಹುಡುಗಿ. ಅಜ್ಜಿಗೆ ಹೇಳಿದೆ 1000 ಬಾರಿ, ಬೆಂಗಳೂರಿನ ಹುಡುಗಿಯರನ್ನು ನಂಬೇಡ, ಹಿಂದೆ ಒಂದು ಮುಂದೆ ಒಂದು ಎಂದು, ಆದರೆ ಅವರು ನನ್ನ ಮಾತನ್ನು ನಂಬಲಿಲ್ಲ. ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸಿದ್ದಕ್ಕೆ ಇವತ್ತು ನನ್ನ ಎದುರು ನಿಂತು ಮಾತನಾಡೋ ಧೈರ್ಯ ಮಾಡಿದೀಯಾ, ಮಾಡ್ತೀನಿ ಇರು ನಿನಗೆ, ಹೋಗಿ ಗೌಡ್ತಿಗೆ ನಿನ್ನ ಬಗ್ಗೆ ಇರೋ ಸತ್ಯವನ್ನು ಹೇಳ್ತೀನಿ, ಆಗ ಅವಳೇ ನಿನ್ನ ಇಲ್ಲಿಂದ ಓಡಿಸ್ತಾಳೆ ಎಂದು ಜಂಭದಿಂದ ಹೇಳ್ದ ಹುಡುಗ. ಹೌದಾ, ಹೋಗಿ ಆಯ್ತು, ಹೋಗಿ ಹೇಳು ಹಳೆ ಮುದುಕಿಗೆ ನನ್ನ ಬಗ್ಗೆ ಎಂದ್ಲು ಹುಡುಗಿ ಸೊಂಟದ ಮೇಲೆ ಕೈ ಇಟ್ಕೊಂಡು. ಅಯ್ಯೋ ಪಾಪ, ನಮ್ಮ ಅಜ್ಜಿಯನ್ನೇ ಹಳೆ ಮುದುಕಿ ಎಂದು ಹೇಳ್ತೀಯಾ, ಇರು ಮಾಡ್ತೀನಿ ನಿಂಗೆ ಸರಿಯಾಗಿ ಹುಡುಗ 2 ಹೆಜ್ಜೆ ಮುಂದಿಟ್ಟಿದ್ದೆ. ಸರಿ ಆಯ್ತು ಹೋಗಿ ಹೇಳು, ನಾನು ಸಹ ಈ ವಿಡಿಯೋವನ್ನು ನಿಮ್ಮ ಅಜ್ಜಿಗೆ ತೋರಿಸ್ತೀನಿ, ಆಗ ನೋಡ್ತೀನಿ ಯಾರು ಮಾತನ್ನು ನಂಬ್ತಾರೆ ಎಂದು. ವಿಡಿಯೋನ ಎಂದು ಹುಡುಗ ಹಿಂದೆ ತಿರುಗಿ ನೋಡಿದ್ರೆ ಹುಡುಗಿ ಕೈಯಲ್ಲಿ ಫೋನ್ ಇತ್ತು.
ಏನು ವಿಡಿಯೋ ಸುಮ್ಮನೆ ನಾನು ದಾರಿ ತಪ್ಪಿಸೋದಕ್ಕೆ ಸುಳ್ಳು ಹೇಳಬೇಡ ಎಂದ. ಹೌದಾ, ನಾನು ಸುಳ್ಳು ಹೇಳ್ತಿದ್ದೀನಾ, ಇರು ಒಂದು ನಿಮಿಷ ಎಂದಳು. ವಿಡಿಯೋ ಆನ್ ಮಾಡಿ ತೋರಿಸಿದ್ರೆ ಅದರಲ್ಲಿ ಅವನು ಕೆನ್ನೆಗೆ ಹೊಡೆಯೋದು ಸ್ಪಷ್ಟವಾಗಿ ರೆಕಾರ್ಡ್ ಆಗಿತ್ತು. ಅದನ್ನು ಕಂಡು ಉಗುಳು ನುಂಗಿದ ಹುಡುಗ. ಈಗ ಅವನಿಗೆ ಅರಿವಾಗ್ತಾ ಬಂದಿತ್ತು, ಹೇಗೆ ಹುಡುಗಿ ಇಷ್ಟು ಧೈರ್ಯವಾಗಿ ಮಾತನಾಡ್ತಿದ್ದಾಳೆ ಎಂದು. ಏನು ಸರ್, ಮಾತು ನಿಂತು ಹೋಯ್ತಾ? ಇಷ್ಟೊತ್ತು ಏನೇನೋ ಹೇಳ್ತಾ ಇದ್ರಿ, ಇವಾಗ ಹೇಳಿ ನೋಡೋಣ ಎಂದಳು ಕೀಟಲಿಯ ಧ್ವನಿಯಲ್ಲಿ. ಲೇ, ಇದು ತಪ್ಪು, ಈ ರೀತಿಯೆಲ್ಲ ಮಾಡೋ ಹಾಗಿಲ್ಲ ನೀನು ಎಂದ. ಹುಡುಗನಿಗೆ ಗೊತ್ತು, ತನ್ನ ಅಜ್ಜಿ ಯಾವುದೇ ವಿಷಯಕ್ಕೆ ಕ್ಷಮಿಸಿದ್ರೂ ಹುಡುಗಿಯ ವಿಷಯದಲ್ಲಿ ಎಂದಿಗೂ ಕ್ಷಮಿಸೋದಿಲ್ಲ ಎಂದು. ಅದರಲ್ಲೂ ಸಹ ಒಂದು ಹುಡುಗಿ ಮೇಲೆ ಕೈ ಮಾಡಿರೋದನ್ನು ನೋಡಿಬಿಟ್ರೆ ಎಂದು ಸಹ ತನಗೆ ಕ್ಷಮೆ ಸಿಗೋದಿಲ್ಲ ಎಂಬುದು ಬಲ್ಲವನು ಅವನು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.